ಧೋಲ್ಪುರ್ ಅನ್ನೋ ಊರಲ್ಲಿ ಇವಾಗ ಕೂಡ ಅವರು ಅವರ ಕಲ್ಚರ್ಸ್ ಅನ್ನ ಬಿಟ್ಕೊಡ್ದೆ ಬದುಕ್ತಿರ್ತಾರೆ. ಇವತ್ತು ಕೂಡ ಅವ್ರ ತಾತ ಮುತ್ತಾತಗಳಿಂದ ಬಂದಿರುವ ಎಲ್ಲ ಸಂಪ್ರದಾಯಗಳನ್ನ ಅವರು ಖಂಡಿತ ಫಾಲೋ ಮಾಡ್ತಿದ್ರು. ಅವರ ಎಲ್ಲ ಸಂಪ್ರದಾಯದಲ್ಲಿ ಒಂದು ಮುಖ್ಯವಾದ ಸಂಪ್ರದಾಯ ಮೆರವಣಿಗೆ ಆಗಿತ್ತು. ಮದ್ವೆಗೆ ಮುಂಚೆ ಈ ಮೆರವಣಿಗೆ ಹೋಗ್ತಾರಲ್ವಾ, ಅದು ಗಂಡಸರು ಮಾತ್ರ ಹೋಗ್ತಿದ್ರು. ಅವರ ಜೊತೆಗೆ ಇವರ ಸಂಪ್ರದಾಯ ಪ್ರಕಾರ ಹೆಂಗಸರು ಹೋಗ್ಬಾರ್ದು. 2 ದಿನದ ನಂತರ ಊರಿನ ಜಮೀನ್ದಾರು ರತನ್ ಸಿಂಗಿನ ಒಬ್ಬನೇ ಮಗನಾದ ಅನಿಲಿನ ಮೆರವಣಿಗೆಗೆ ಪಾಲಂಪುರ್ ಊರಿಗೆ ಹೋಗಕ್ಕೆ ರೆಡಿ ಆಗ್ತಿದ್ರು. ಅದು ಮಾತ್ರ ಅಲ್ಲದೆ ಆ ಊರಲ್ಲಿರುವ ಎಲ್ಲಾ ಗಂಡಸರು ಆ ಮೆರವಣಿಗೆ ಹೋಗಕ್ಕೆ ತಯಾರಾಗಿರ್ತಾರೆ. ಊರಲ್ಲಿ ಎಲ್ಲರೂ ದೊಡ್ಡ ಹಬ್ಬದ ತರ ಆಚರಿಸ್ತಿದ್ರು. ಅನಿಲಿನ ಚಿಕ್ಕಮ್ಮನ ಮಗಳು ಶೀತಲ್ ಸಿಟಿಯಲ್ಲಿ ಇರ್ತಿದ್ಲು. ಅವರ ಮದುವೆಗೆ ಬರ್ಬೇಕಂತ ಅವಳು ಕೂಡ ಮೊದಲನೇ ಸಲ ಊರಿಗೆ ಬಂದಿರ್ತಾಳೆ. ಚಿಕ್ಕಮ್ಮ, ನೀವ್ ಮೆರವಣಿಗೆಗೆ ಏನ್ ಹಾಕೋತೀರಾ? ನಾನು ಬರುವಾಗ ಸಿಟಿಯಿಂದ ಲೆಹಂಗಾ ಚೋಲಿ ತಗೊಂಬಂದೆ. ಮೆರವಣಿಗೆಗೆ ಇದು ಚೆನ್ನಾಗಿರತ್ತಾ? ರಜನಿ, ನೀನು ಶೀತಲ್ಗೇನು ಹೇಳಿಲ್ವಾ? ಅಕ್ಕ, ನಾನೇನ್ ಅನ್ಕೊಂಡೆ ಅಂದ್ರೆ ಅವಳು ಬಂದ್ಮೇಲೆ ನೀವೇ ಹೇಳ್ತೀರಾ ಅಂತ. ಆಗ ಅವಳು ಅರ್ಥ ಮಾಡ್ಕೋತಾಳಂತ. ಏನ್ ಹೇಳಿಲ್ಲ ಅಮ್ಮ. ಚಿಕ್ಕಮ್ಮ ಏನ್ ಹೇಳ್ತಿದ್ದಾರೆ? ಅದು ಶೀತಲ್. ಅಷ್ಟರಲ್ಲೇ ಆ ಮನೆಯ ಗಂಡಸರು ಬರ್ತಾರೆ. ಅನಿಲ್ನ 2 ಜೊತೆ ಬಟ್ಟೆನ ನನ್ನ ಬ್ಯಾಗಲ್ಲಿ ಹಾಕಿ, ಯಾರು ಗೊತ್ತು, ಬರಾತಿಗೆ ಹೋಗೋಕೆ 2 ದಿನ ಆಗ್ಬೋದು. ಸಾರ್, ನಾನು ಕೇಳ್ಪಟ್ಟೆ ಮಧ್ಯದಲ್ಲಿ ಕಾಡಿ ಇರುತ್ತೆ ಅಂತ. ನಾವು ಬರಾತನ ತುಂಬಾ ಎಚ್ಚರಿಕೆಯಿಂದ ತಗೋಬೇಕು, ತುಂಬಾ ಎಚ್ಚರಿಕೆಯಿಂದ. ನಾವ್ ಯಾಕೆ ಚಿಂತೆ ಮಾಡ್ಬೇಕು? ನಮ್ ಜೊತೆ ಬರಾತಲ್ಲಿ ಹೆಣ್ಮಕ್ಳಂತೂ ಇಲ್ಲ. ನಾವು ಗಂಡಸರು ಇರ್ತೀರಿ ಬರಾತಲ್ಲಿ. ಸೊ ಯಾವ ವಿಷಯಕ್ಕೆ ಭಯ? ಹೆಣ್ಮಕ್ಳು ಜೊತೆಲಿ ಇದ್ರೆ ಭಯ ಪಡುವಂತ ವಿಷಯ ಇರುತ್ತೆ. ಹೆಣ್ಮಕ್ಳು ಬರಾತಿಗೆ ಬರ್ತಾ ಇಲ್ಲ. ಚಿಕ್ಕಪ್ಪ, ಮೆರವಣಿಗೆ ನಾವು ಬಂದಿಲ್ಲ ಅಂದ್ರೆ ಇಲ್ಲಿ ನಾವೇನ್ ಮಾಡೋದು? ಇಲ್ಲಿ ಕುಣಿಯೋದು, ಹಾಡೋದು, ಹಿಂದೆ ಮದುವೆ ಸಂತೋಷದಲ್ಲಿ ಹಾಡು ಹೇಳೋದು. ಮೆರವಣಿಗೆಗೆ ಹೆಂಗಸರು ಬರ್ಬಾರ್ದಂತ ನಾನು ಇದೇ ಮೊದಲನೇ ಸಲ ಕೇಳ್ತಿದೀನಿ. ಆದ್ರೆ ಯಾಕೆ? ಯಾಕಂದ್ರೆ ನಮ್ಮ ಪರಂಪರೆಯಿಂದ ಇದೇ ಪದ್ಧತಿ ಇದೆ. ಮನೆ ಹೆಣ್ಮಕ್ಳು ಬರಾತಿಗೆ ಬರೋದಿಲ್ಲ. ಚಿಕ್ಕಪ್ಪ, ಇದು ತುಂಬಾ ತಪ್ಪು. ಅಣ್ಣನ ಮದುವೆಗೆ ನಾನೇ ಮೆರವಣಿಗೆ ಬಂದಿಲ್ಲ ಅಂದ್ರೆ ಹೆಂಗೆ? ಮತ್ ನಾನ್ ಯಾಕೆ ಇಲ್ಲಿ ಬರ್ಬೇಕು? ನಮ್ಮ ಅಣ್ಣನ ಮದುವೆ ಮೆರವಣಿಗೆಗೆ ನಾನ್ ಬಂದಿಲ್ಲ ಅಂತಂದ್ರೆ? ಅಣ್ಣ, ನೀನೇ ಹೇಳು, ನಾನ್ ಮೆರವಣಿಗೆಗೆ ಬರ್ತೀನಿ. ನಾನಿದ್ರೆ ಏನ್ ನೋಡಕ್ಕಾಗಲ್ಲ ಶೀತಲ್. ಪ್ರಾರಂಭದಿಂದ ನಮ್ಮ ಪರಂಪರೆಯಲ್ಲಿ ನಾನು ಇದನ್ನೇ ನೋಡ್ಕೊಂಡ್ ಬಂದಿದ್ದೀನಿ. ನಮ್ಮ ರೀತಿ ರಿವಾಜಲ್ಲಿ ಹೇಗಿದೆ, ಹೆಣ್ಮಕ್ಳು ಮಾತ್ರ ಹೋಗ್ತಾರೆ ಮತ್ತೆ ಮದುವೆ ಮಾಡ್ಕೊಂಡು ಬರಾತಕ್ಕೆ ಹೋಗ್ತಾರೆ. ಈಗ ನಾನೇನ್ ಹೇಳಿ, ಇದು ಹಳೆಯ ಪರಂಪರೆ. ಈ ಹಳೆ ಪರಂಪರೆನ ನಾವು ಮರೆಯೋಕ್ಕಾಗಲ್ಲ, ಮುರಿಲೂಬಾರದು. ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು. ಮದುವೆ ಸಮಾರಂಭದಲ್ಲಿ ಕೇವಲ ಗಂಡ್ಮಕ್ಳು ಹೋಗ್ತಾರೆ. ಹೆಣ್ಮಕ್ಳು 4 ಗೋಡೆಗಳ ಮಧ್ಯದಲ್ಲೇ ಚೆನ್ನಾಗಿರ್ತಾರೆ. ಮನೆಯ ಮರ್ಯಾದೆ ಮನೆಯಲ್ಲೇ ಇರಬೇಕು. ನೀವು ಬರಾತನ್ನ ಕಳ್ಸೋದಕ್ಕೆ ತಯಾರು ಮಾಡ್ಕೊಳ್ಳಿ, ನಾವು ಸ್ವಲ್ಪ ಹೊರಗೋಗಿ ಬರ್ತೀವಿ. ಆದ್ರೆ ಗಂಡಸರು ಮಾತ್ರ ಹಂಗಂತ ಹೇಳಿ ಹೋಗ್ಬಿಡ್ತಾರೆ. ಪಾಪ, ಅವಳಿಗೆ ಈ ಒಂದು ಸಂಪ್ರದಾಯಗಳನ್ನ ಒಪ್ಕೊಳಕ್ಕೆ ಮನ್ಸೇ ಇಲ್ಲ. ಅಲ್ಲೇ ಕೂತಿರುವ ಆ ಊರಿನ ಜನರನ್ನು ಅವಳು ನೋಡ್ತಾಳೆ. ಆ ಹೆಂಗಸರ ಮುಖವನ್ನು ನೋಡಿದ್ರೆ ಏನೋ ಪಾಪ ಫೋರ್ಸ್ಫುಲ್ ಆಗಿ ಅವ್ರನ್ನಲ್ಲಿ ಕೂರಿಸ್ದಂಗೆ ಅವಳಿಗೆ ಅನ್ಸತ್ತೆ. ಅದು ಮಾತ್ರ ಅಲ್ಲದೆ ಅವ್ರ ಚಿಕ್ಕಮ್ಮ ಮತ್ತೆ ಅಮ್ಮ ಕೂಡ ಹಂಗೆ ಕಷ್ಟಪಡ್ತಿದ್ರು. ಯಾವ ತಾಯಿಗೆ ತಾನೇ ಮಗನ ಮೆರವಣಿಗೆಗೆ ಹೋಗಕ್ಕಿಷ್ಟ ಇಲ್ಲ? ಅಲ್ಲಿ ಹೋಗಿ ಸಂತೋಷವಾಗಿರ್ಬೇಕಂತ ತಾಯಿಗಿಷ್ಟ ಇರತ್ತಲ್ವಾ? ಆದ್ರೆ ಆ ಊರಿನ ಹೆಂಗಸರು ಮಾತ್ರ ಮನೆಯಲ್ಲೇ ಇರ್ಬೇಕು. ಅವರು ಬೇರೆ ಏನೂ ಮಾಡಕ್ಕಾಗೋದಿಲ್ಲ. ಈ ಹಳೆ ಸಂಪ್ರದಾಯಗಳನ್ನು ಫಾಲೋ ಮಾಡೋದನ್ನ ಹೆಂಗಾದ್ರೂ ಬ್ರೇಕ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಅವಳು ಅವ್ರ ಚಿಕ್ಕಮ್ಮ ಹತ್ರ ಏನೇನೋ ಮಾತಾಡಿ ಅವಳಿಗೆ ಧೈರ್ಯ ತುಂಬಿಡ್ತಾಳೆ. ಇಲ್ ನೋಡಿ ಚಿಕ್ಕಮ್ಮ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ನಮ್ಮತ್ರ ಒಂದ್ ಚಾನ್ಸ್ ಇದೆ ಈ ಹಳೆ ಸಂಪ್ರದಾಯವನ್ನು ಬ್ರೇಕ್ ಮಾಡೋದಕ್ಕೆ ಮತ್ತೆ ಬದಲಾಯಿಸಕ್ಕೆ. ಮತ್ತೆ ಎಲ್ಲರೂ ಹೋಗಿದಾರಲ್ವಾ ಈ ಮೆರವಣಿಗೆ, ನಾವು ಹಿಂದ್ಗಡೆನೆ ಹೋಗೋಣ. ಮತ್ತೆ ಮೆತ್ತಗೆ ಹೋದ್ರೆ ಹುಡುಗಿ ಮನೆಗೆ ಹೋಗ್ಬಿಡ್ತೇವಿ. ಅಲ್ಲವ್ರು ನೋಡಿದ್ರೆ ಏನೂ ಮಾತಾಡಲ್ಲ, ಮತ್ತೇನೆಂತಾರೆ, ಬೈತಾರಷ್ಟೇ ಅಲ್ವಾ? ಬೇಡ ಬೇಡ ಶೀತಲ, ತಪ್ಪು ನೋಡು, ನೀನ್ ಮಾಡ್ತಿರೋ ತಪ್ಪು. ನಾವ್ ಮನೆಯಲ್ಲೇ ಇರೋಣ. ನಿಂಗ್ ಇಷ್ಟ ಇದೆಯೋ ಇಲ್ವೋ ನೀನು ಒಬ್ನೇ ಮಗನ ಮೆರವಣಿಗೆಗೆ ಹೋಗಕ್ಕೆ? ಅಲ್ಲಿ ಅಣ್ಣ ನಿನ್ನನ್ ನೋಡಿದ್ರೆ ಸಂತೋಷ ಪಡ್ತಾನೇನೋ ಅಲ್ವಾ? ಒಂದ್ ವೇಳೆ ಅಣ್ಣನ್ ಮನ್ಸಲ್ಲಿ ಕೂಡ ಅದೇ ಇರ್ಬೇಕು, ಮತ್ತೆ ಹೇಳಕ್ ಭಯ ಪಡ್ತಿರ್ಬೋದಲ್ವಾ? ಇವತ್ತು ನಾವ್ ಈ ಸಂಪ್ರದಾಯವನ್ನು ಬ್ರೇಕ್ ಮಾಡ್ಬಿಟ್ರೆ ಆಮೇಲೆ ಈ ಊರಲ್ಲಿರುವ ಎಲ್ಲ ಹೆಂಗಸರು ಅವ್ರ ಮಕ್ಕಳ ಮೆರವಣಿಗೆಗೆ ಹೋಗ್ಬೋದು. ನೀವೇನಂತೀರಾ? ಎಲ್ಲರೂ ತುಂಬಾ ಸಂತೋಷವಾಗಿ ಇರ್ತಾರೆ. ಒಪ್ಕೊಳ್ಳಿ ಚಿಕ್ಕಮ್ಮ ನಾನ್ ಹೇಳೋದು. ನೋಡಿ, ನನ್ಗೆ ಕಾರ್ ಓಡ್ಸಕ್ ಬರುತ್ತೆ, ನಾನ್ ನಿಮ್ಮನ್ ಕರ್ಕೊಂಡು ಹೋಗ್ತೀನಿ. ಲೇಟ್ ಮಾಡ್ಬೇಡಿ, ನಾವೆಲ್ಲ ರೆಡಿ ಆಗಿದೀವಿ, ಕಾರಲ್ಲಿ ಕುತ್ಕೊಂಡ್ರೆ ಸಾಕು. ಹೌದಕ್ಕ, ಅವಳು ಹೇಳೋದ್ ಕರೆಕ್ಟೇ, ಬನ್ನಿ ಹೋಗೋಣ. ನಾನು ಖಂಡಿತ ನಿನ್ ಜೊತೆ ಬಂದೇ ಬರ್ತೀನಿ. ಏನೇ ಆಗ್ಲಿ ಪರವಾಗಿಲ್ಲ. ಅವ್ರ್ ಏನ್ ಮಾಡಿದ್ರು ನಾನದನ್ನ ಎದುರಿಸ್ತೀನಿ. ನನ್ ಮಗನ ಮೆರವಣಿಗೆಗೆ ಖಂಡಿತ ನಾನು ಹೋಗ್ಲೇಬೇಕು. ಆಮೇಲೆ ಆ ಊರಲ್ಲಿರುವ ಜನರಿಗೆ ಎಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಶೀತಲ್, ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ ಮತ್ತೆ ಇನ್ನೂ ಸ್ವಲ್ಪ ನೆಂಟರ್ನ ಕಾರಲ್ಲಿ ಕೂರ್ಸ್ಕೊತಾಳೆ. ಅದನ್ ನೋಡಿ ಅಲ್ಲಿರುವ ಎಲ್ಲ ಹೆಂಗಸರು ತುಂಬಾನೇ ಸಂತೋಷ ಪಡ್ತಾರೆ. ಅಮ್ಮ ಶೀತಲ್, ಈ ಹಳೆಯ ಸಂಪ್ರದಾಯದಿಂದ ಇವತ್ತು ನಿನ್ನಿಂದ ನಮ್ಗೆ ಮುಕ್ತಿ ಸಿಗತ್ತೆ. ನಾವು ನಿನ್ ಜೊತೆ ಇದೀವಿ, ಆಯ್ತಾ? ನೀನು ಧೈರ್ಯವಾಗಿ ಹೋಗ್ಬಾ, ಸರಿನಾ? ಶೀತಲ್ ತುಂಬಾ ವೇಗವಾಗಿ ಓಡಿಸ್ಕೊಂಡು ಹೋಗ್ತಿರ್ತಾಳೆ. ಆಮೇಲೆ ಅವಳು ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವರ ಬಸ್ ಕೂಡ ಈ ತರ ಕಾಡಿನ ಮಧ್ಯದಲ್ಲೇ ಹೋಗ್ತಿರುತ್ತೆ. ಆಗ ಕಾಡಿನ ಮನುಷ್ಯರು ಅವರನ್ನ ಬಂಧಿಸ್ಬಿಡ್ತಾರೆ. ಆಮೇಲೆ
ನಮ್ಮನ್ನ ಯಾಕೆ ಬಂಧಿಸಿದ್ದೀರಾ? ನಾವು ಹೋಗೋಗ್ಬೇಡಿ. ಇವತ್ತು ನಮ್ಮ ಮಗಳ ಮದುವೆ ಇದೆ, ನಮ್ಮನ್ನ ಬಿಟ್ಬಿಡಿ. ಇಲ್ಲ, ನಾವು ನಿಮ್ಮನ್ನ ಬಿಡಲ್ಲ. ಇವತ್ತು ನಾವು ನಿಮ್ಮ ಬಲಿ ಕೊಡ್ತೀವಿ. ಇವರೆಲ್ಲ ಏನ್ ಹೇಳ್ತಾ ಇದಾರಪ್ಪ? ನಾವ್ ಇವತ್ತು ಉಳಿಯೋದಿಲ್ಲ ಅನ್ಕೊಂತೀವಿ. ಇವರ ಸಮಯ ಕಟ್ಟಿದೆ ಅನ್ಸುತ್ತೆ. ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾರೆ ನಮ್ಮ ಹತ್ರ ಅಂತ. ಏನ್ ಮಾಡ್ತೀವಿ? ನರ ಬಲಿ ಕೊಡ್ತೀವಿ. ಆದ್ರೆ ಈ ಸಂಪ್ರದಾಯ ಇನ್ನೂ ಇದೆಯಾ? ಈಗಿದ್ದೀನ್ ಯಾರು ಮಾಡಲ್ವಲ್ಲ? ನಾವು ಮಾಡ್ತೇವೆ. ನಮ್ಮ ಹಳೆಯ ಸಂಪ್ರದಾಯ ಮತ್ತು ನಮ್ಮ ಪರಂಪರೆನ ಈಗಲೂ ಪಾಲಿಸ್ತೀವಿ. ಮತ್ತೆ ಈ ಪರಂಪರೆ ಯಾವತ್ತೂ ಬದಲಾಗೋದಿಲ್ಲ. ನಾವು ಭರತನ ಬಂದಿ ಮಾಡಿ ಅವರ ಬಲಿ ಕೊಡ್ಬೇಕಾಗುತ್ತೆ. ನಾವು ಶತಮಾನಗಳಿಂದಲೂ ಇದನ್ನೇ ಮಾಡ್ತಾ ಇದ್ದೀವಿ. ಏ ಭಗವಂತ, ನಮ್ಮನ್ನ ಕಾಪಾಡ್ಕೊಳ್ಳೋಂತ ಯಾವ್ದಾದ್ರು ರಸ್ತೆ ಇದೆಯಲ್ಲ? ರಸ್ತೆ ನಿಮ್ಮ ಹತ್ರ ಇತ್ತು. ಒಂದ್ ವೇಳೆ ನಿಮ್ಮ ಭಾರತದಲ್ಲಿ ಪುರುಷರ ಜೊತೆ ಹೆಣ್ಮಕ್ಳು ಒಂದಾಗಿದ್ರೆ ಆಗ ನಾವು ನಿಮ್ಗೆ ಯಾವುದೇ ತೊಂದರೆ ಕೊಡ್ತಿರಲಿಲ್ಲ. ಆದ್ರೆ ನಾವು ಕೇಳ್ಪಟ್ವಿ, ಇವತ್ತು ಆ ರೀತಿ ಊರಿದೆ. ಎಲ್ಲಿ ಹೆಣ್ಮಕ್ಳನ್ನ ತುಚ್ಛ ಭಾವದಲ್ಲಿ ನೋಡ್ತಾರಲ್ಲ, ನಾವು ಆ ರೀತಿ ಜನರಿಗೆ ಶಿಕ್ಷೆ ಕೊಡ್ತೀವಿ. ಯಾರ ಹೆಣ್ಮಕ್ಳಿಗೆ ಸಮಾನ ಹಾಕೊಡಲ್ಲ. ನಮ್ಮಲ್ಲಿ ಪುರುಷರ ಭರತನ ಬಲಿ ಕೊಡೋದು ಒಂದು ರೀತಿಯ ಶಿಕ್ಷೆ. ನಾವು ಅವರು ಕೊಡ್ತೀವಿ. ನಿಮ್ಮ ಭರತಲ್ಲಿ ಹೆಣ್ಮಕ್ಳಿಲ್ಲ, ಹಾಗಾಗಿ ಈ ಶಿಕ್ಷೆನ ಅನುಭವಿಸೋದಕ್ಕೆ ತಯಾರಾಗಿ. ಅಲ್ಲಿರುವ ಆದಿವಾಸಿಗಳು ಅವರನ್ನ ಬಂಧಿಸಿದ ತಕ್ಷಣ ಮತ್ತೆ ಅಲ್ಲಿಗೆ ಶೀತಲ್ ಅವ್ರ ಅಮ್ಮ ಅವ್ರ ಚಿಕ್ಕಮ್ಮ ಜೊತೆ ಬರ್ತಾಳೆ. ನಿಲ್ಸಿ, ನೀವು ಮಾಡ್ತಿರೋದು ತಪ್ಪು. ಈ ಮೆರವಣಿಗೆಯಲ್ಲಿ ಹೆಂಗಸರು ಕೂಡ ಇದೀವಿ. ನಮ್ಮ ಕಾರ್ ಹಿಂದೆ ಇತ್ತು ಮತ್ತೆ ನಾವು ರೂಟ್ ಮಿಸ್ ಮಾಡ್ಬಿಟ್ವಿ. ಮತ್ತೆ ಮೆರವಣಿಗೆ ನಮ್ಗೆ ಕಾಣಿಸೇ ಇಲ್ಲ. ಮತ್ತೆ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದ್ವಿ. ಮೆರವಣಿಗೆಯಲ್ಲಿ ಗಂಡಸರು ಮಾತ್ರ ಇದಾರಂತ ಯಾರು ಹೇಳಿದ್ದು? ಈ ಮೆರವಣಿಗೆಯಲ್ಲಿ ಹೆಂಗಸರು ಕೂಡ ಇದೀವಿ. ನಾವು ಮೆರವಣಿಗೆ ಹೋಗ್ಬೇಕು, ನಮ್ಮನ್ನ ದಯವಿಟ್ಟು ಬಿಡ್ಬಿಡಿ ಹಂಗಂತ ಅವಳು ತುಂಬಾ ಧೈರ್ಯವಾಗಿ ಅಲ್ಲಿ ಬಂದು ಮಾತಾಡ್ತಾಳೆ. ಆಮೇಲೆ ಅಲ್ಲಿ ನೋಡಿ ಅವರು ಶಾಕ್ ಆಗ್ತಾರೆ. ಆಗ ಅವ್ರಿಗೆಲ್ಲರಿಗೂ ಅರ್ಥ ಆಗತ್ತೆ ಹೆಂಗಸರ ಕಾರಣವಾಗಿ ಆ ಗಂಡಸರ ಪ್ರಾಣ ಇವತ್ತು ಉಳ್ದಿದೆ ಅಂತ. ಆಮೇಲೆ ಆದಿವಾಸಿಗಳು ಅವ್ರೆಲ್ಲಾರನ್ನೂ ಬಿಟ್ಬಿಡ್ತಾರೆ. ಭರತನ ಬಿಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರಾಣ ಹೆಣ್ಮಕ್ಳಿಂದ ಉಳ್ಕೊಂಡಿದೆ. ಒಂದ್ ವೇಳೆ ಹೆಣ್ಮಕ್ಳು ಭರತಿಗೆ ಹೋಗಿಲ್ಲ ಅಂದ್ರೆ ಆಗ ನಾವು ನಿಮ್ನ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ನಮಗೆ ಕೋಪ ಇರೋದು ಯಾವ ಪುರುಷ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಕೊಡಲ್ಲ, ಮತ್ತೆ ಭರತಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಡಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಬಲಿಯನ್ನೇ ಕೊಡಲ್ಲ. ಕೇವಲ ಭರತನ ಕೆಲವು ದಿನಗಳ ಇಲ್ಲೇ ಉಳಿಸ್ಕೊಳ್ತೀವಿ. ಅದರಿಂದ ಮದುವೆ ಆಗೋದಿಲ್ಲ. ಮತ್ತೆ ಭರತನ ಪುರುಷನಿಗೆ ಶಿಕ್ಷೆ ಆಗ್ಲಿ ಅಂತ ನೀವೆಲ್ಲ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಕೊಡ್ತಿರಲ್ಲ, ಅವ್ರನ್ನ ಭರತಿಗೆ ಕರ್ಕೊಂಡು ಹೋಗ್ತಿರಲ್ಲ. ಇದನ್ನ ನೋಡಿ ಮಂತವ್ರಿಗೆ ತುಂಬಾ ಖುಷಿ ಇದೆ. ಹೋಗಿ ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಳ್ಳಿ. ಹೆಣ್ಮಗುನ ಮದುವೆ ಮಾಡ್ಕೊಂಡು ವಾಪಸ್ ಹೋಗಿ. ಆ ದಿನ ಧೌಲ್ಪುರ್ ಊರಲ್ಲಿರುವ ಗಂಡಸರಿಗೆ ಬುದ್ಧಿ ಬರುತ್ತೆ. ಆಮೇಲೆ ಈ ಒಂದು ಕಲ್ಚರ್ ಹೆಸರಲ್ಲಿ ಅವ್ರು ಮಾಡ್ತಿರೋ ಅನ್ಯಾಯವನ್ನು ಬದಲಾಯಿಸ್ಬೇಕು ಅಂತ ಅನ್ಕೋತಾರೆ. ಅನಿಲಿನ ಮೆರವಣಿಗೆಯಲ್ಲಿ ಆ ದಿನ ಅವ್ರ ಅಮ್ಮ, ಅವ್ರ ಅಪ್ಪ, ಗಂಡಸರು, ಹೆಂಗಸರು ಅಂತ ಎಲ್ಲಾರು ಇದ್ರು. ತುಂಬಾ ಸಂತೋಷವಾಗಿ ನಡೆಯುತ್ತೆ. ರಾಂಪುರಲ್ಲಿ ಒಂದು ದೊಡ್ಡ ಮನೆ ಇರುತ್ತೆ. ಆ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೇನೆ ಆರತಿಯ ಶಬ್ದ ಕೇಳಿಸತ್ತೆ. ರಾಜರಾಣಿಗೆ ಪೂರ್ತಿ 36 ಸೊಸೆಗಳಿದ್ದರು. ಆ 36 ಸೊಸೆಗಳು ಬೇಗ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿದ್ರು. ಅತ್ತೆ ಎದ್ಬಿಟ್ರಾ? ನಾನು ನಿಜವಾಗ್ಲೂ ಅದೃಷ್ಟವಂತೆ. ನನ್ನ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ದೇವ್ರ ಪೂಜೆ ನಡೆಯುತ್ತೆ ಅಂತ ನಾನು ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಎಲ್ಲರೂ ಮನೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಮ್ಮ ಸೊಸೆ, ಎಲ್ಲಿ ಹೋಗಿ ಇಷ್ಟು ಬೆಳಗ್ಗೆ ನೀವು ತರಕಾರಿ ತರ್ತಾ ಇದ್ದೀರಾ? ಇಷ್ಟು ಬೆಳಗ್ಗೆ ಯಾರ ಅಂಗಡಿ ತೆರೆದಿರ್ತಾರೆ? ಅಯ್ಯೋ ಅತ್ತೆ, ಯಾರು ಹೋಗಿ ಮಾರ್ಕೆಟ್ಗೆ ತಗೊಂಡ್ ಬರ್ತಾರೆ? ಇದು ಮೋಹಣ್ಣನ ಹತ್ರದಿಂದ ತಗೊಂಡ್ ಬಂದ್ವಿ. ಅವರು ಬೆಳಗ್ಗೆ ಎದ್ದು ಅವ್ರ ತೋಟದಿಂದ ಫ್ರೆಶ್ ಆಗಿ ತರಕಾರಿ ತರ್ತಾರಲ್ವಾ, ಮಂಡಿಗೋಗಿ ಅವ್ರು ಮಾರ್ತಾರಲ್ವಾ, ಅದಕ್ಕೆ ನಾವು ಅವ್ರ ತೋಟಕ್ಕೆ ಹೋಗಿ ತಗೊಂಡ್ ಬಂದ್ವಿ. ನೋಡಿ ಈ ತರಕಾರಿ ನೋಡೋದಕ್ಕೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಕ್ಯಾರೆಟು, ಹೀರೆಕಾಯಿ, ಬೆಂಡೆಕಾಯಿ, ಬದ್ನೆಕಾಯಿ ಎಲ್ಲ ಚೆನ್ನಾಗಿದೆ. ನೆನ್ನೆ ನೀವು ಹೀರೆಕಾಯಿ ತಿನ್ಬೇಕಂತ ಆಸೆ ಪಡ್ತಿದ್ರಲ್ವಾ, ಅದಕ್ಕೆ ತಂದ್ವಿ. ಅವ್ರೀತರ ಮಾತಾಡ್ತಿರ್ತಾರೆ. ಅಲ್ಲಿಗೆ ಇನ್ನೊಂದು ಸೊಸೆಯಾದ ಪೂಜಾ ಬರ್ತಾಳೆ. ಅತ್ತೆ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ನಿಮ್ಗೋಸ್ಕರ ಬಿಸಿ ನೀರು ನಾನು ಇಟ್ಟಿದ್ದೀನಿ. ಮತ್ತೆ ನಿಮ್ಮ ಡ್ರೆಸ್ ಎಲ್ಲ ಕೂಡ ಐರನ್ ಮಾಡ್ಬಿಟ್ಟಿದ್ದೀನಿ. ಆಮೇಲೆ ಅವಳು ಎದ್ದು ಬೇಗ ಸ್ನಾನಕ್ಕೆ ಹೋಗ್ತಾಳೆ. ರೆಡಿ ಆಗಿ ಅವಳು ಊಟ ಮಾಡಕ್ ಬರ್ತಾಳೋ ಇಲ್ವೋ, ಅಲ್ಲಿ ನೋಡಿದ್ರೆ 36 ವೆರೈಟಿ ಫುಡ್ಸ್ ಅಲ್ಲಿ ಮಾಡಿಟ್ಟಿರ್ತಾರೆ. ಸರಿ, ಟಿವಿ ಆದ್ರೂ ಆನ್ ಮಾಡಿ. ತಿಂತ ಸ್ವಲ್ಪತ್ತು ಟಿವಿ ನೋಡ್ತೀನಿ ನಾನು. ಅಯ್ಯೋ, ತಕ್ಷಣ ಆಗ ಲೈಟ್ ಆಫ್ ಆಗ್ಬಿಡತ್ತೆ. ಅಯ್ಯೋ ಏನಿದು, ಇರಿ ನಾನು ಲ್ಯಾಂಪ್ ಆನ್ ಮಾಡ್ತೀನಿ ಹಂಗಂತ ಹೇಳಿ ಲ್ಯಾಂಪ್ ಆನ್ ಮಾಡ್ತಾರೆ. ಆಮೇಲೆ ಅಲ್ಲೇ ಸೊಸೆಗಳು ಹಾಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಏನತ್ತೆ, ಇವಾಗ ಚೆನ್ನಾಗಿದ್ಯಾ ನಿಮ್ಗೆ? ಹಾ, ನಿಮ್ಮಂತ ಸೊಸೆ ಎಂದ್ರಿದ್ರೆ ನಾನು ತುಂಬಾ ಸಂತೋಷವಾಗಿದ್ದೇ ಇರ್ತೀನಲ್ವಾ? ಅವಳು ಈಗ ಅಂತಾಳೋ ಇಲ್ವೋ, ಅವಳು ಕನಸೆಲ್ಲ ಮಾಯ ಆಗ್ಬಿಡುತ್ತೆ. ಅವಳ ಕನಸೆಲ್ಲ ಚೂರ್ ಆಗ್ಬಿಡುತ್ತೆ. ಅಯ್ಯೋ, ಎಲ್ಲ ನಾಶ ಆಯ್ತು. ಅಯ್ಯೋ ಸೊಸೆಂದ್ರೆ ಎಲ್ಲಿದ್ದೀರಾ? ಇಷ್ಟೊತ್ತು ನನಗೆ ಕನಸು ಕಾಣ್ತಿದ್ನಾ? ಅರೇ, ಆ ಕನಸು ಮಾತ್ರ ಎಷ್ಟು ಚೆನ್ನಾಗಿತ್ತು. ಅವಳಿಗೆ ಒಬ್ಬ ಮಗನಿದ್ದ ಅಷ್ಟೇ. ಆ ಮಗನಿಗೆ ಬರೋ ಹುಡುಗಿ 36 ಗುಣಗಳು ಇರ್ಬೇಕು ಅಂತ ಅನ್ಕೋತಾ ಇದ್ಲು. ಪಂಡಿತ್ರೆ, ನನಗೆ ಯಾವ ತರ ಹುಡುಗಿ ಬೇಕಂದ್ರೆ ಚೆನ್ನಾಗ್ ಅಡಿಗೆ ಮಾಡ್ಬೇಕು, ನಮ್ಮ ಸಂಪ್ರದಾಯಗಳು ಗೊತ್ತಿರ್ಬೇಕು, ಪೂಜೆ ಮಾಡ್ಬೇಕು, ಮತ್ತೆ ಎಲ್ಲರಿಗೂ ಮರ್ಯಾದೆ ಕೊಡ್ಬೇಕು, ಡಾನ್ಸ್ ಮಾಡ್ಬೇಕು, ಎಲ್ಲ ಗೊತ್ತಿರ್ಬೇಕು ಅವಳಿಗೆ. ಈ ರೀತಿ ಇರೋ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ನಾನು ಅನ್ಕೋತಿದ್ದೀನಿ.
ಇಲ್ಲಿದಲ್ಲೇ ನೋಡಿ 36 ಗುಣಗಳ ಹುಡುಗಿ ನಿಹಾರಿಕಾ. ಈ ಹುಡುಗಿಯ ಜಾತಕ ಸಾಕ್ಷಾತ್ ದೇವಿ ಜಾತಕ ಹಾಗೆ ಇದೆ. 36 ಗುಣಗಳವಳು. ನಿಮ್ಮ ಮಗನ ಮದುವೆ ಇವಳ ಜೊತೆ ಮಾಡಿಸಿ, ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ದೊಡ್ಡವರೆಲ್ಲ ಮಾತಾಡಿದ್ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಇವ್ರಿಬ್ರಿಗೂ ಮದ್ವೆ ಮಾಡ್ಬಿಡ್ಬೇಕು ಅಂತ. ಅವ್ರಿಬ್ರಿಗೂ ಮದ್ವೆ ಆಗತ್ತೆ. ನಿಹಾರಿಕಾ ಅತ್ತೆ ಮನೆಗ್ ಬರ್ತಾಳೆ. ಅವ್ರ ಅತ್ತೆ ಆರ್ತಿ ತೆಗಿತಾ ಇರ್ತಾರೆ. ಅಷ್ಟ್ರಲ್ಲೇ ಅವಳು ಸೊಸೆ ಈಗಂತಾಳೆ. ಅವಳೇನಂತಾಳಂದ್ರೆ, ಅಯ್ಯೋ ಎಷ್ಟು ಶೆಕೆ ಆಗ್ತಿದೆ, ಅಯ್ಯೋ ಯಾರಾದ್ರೂ ಎಸಿ ಆನ್ ಮಾಡಿ ನಂಗೆ ಹಂಗಂತ ಹೇಳಿ ಅವಳು ಮುಸುಗನ ಈ ತರ ತೆಗಿತಾಳೆ. ಅಯ್ಯೋ ರಾಮ, ಹೊಡೆದು ಬಿಟ್ಲಲ್ಲಪ್ಪ, ಹೊಡೆದೇ ಬಿಟ್ಲು. ಮವಾಗ ಗೊತ್ತಿಲ್ದೆ ನನ್ ಕಾಲ್ ಅದ್ರ ಮೇಲೆ ಬೀಳ್ತು. ಪರವಾಗಿಲ್ಲ ಪಿಡ್ಡು. ತುಂಬಾ ಟಯರ್ಡ್ ಆಗಿರ್ತೀರಾ, ಹೋಗಿ ಬೇಗ ಹೋಗಿ ರೆಸ್ಟ್ ತಗೊಳ್ಳಿ. ನಾಳೆ ಬೆಳಗ್ಗೆ ಬೇರೆ ನೀನ್ ಬೇಗ ಎದ್ದು ಅಡ್ಗೆ ಬೇರೆ ಮಾಡ್ಬೇಕಲ್ವಾ. ಅವಾಗ ಅವರು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಅವಳು ಸ್ಲೀವ್ಲೆಸ್ ಡ್ರೆಸ್ ಹಾಕೊಂಡು ಹಂಗೆ ಮನೆ ಒಳಗಡೆ ಬರ್ತಾಳೆ. ಗುಡ್ ಮಾರ್ನಿಂಗ್ ಅತ್ತೆ, ಕಾಫಿ ರೆಡಿನಾ? ಇಲ್ಲಮ್ಮ, ನಾನು ಕಾಫಿ ಕುಡಿಯೋದಿಲ್ಲ, ನನಗೆ ಟೀ ರೆಡಿ ಮಾಡ್ಬಿಡು. ನನಗ್ ಮಾಡ್ತೀರಾ ಅಂತ ಕೇಳಿದ್ದು. ನಾನ್ ಯಾಕ್ ನಿನಗ್ ಮಾಡ್ಲಿ, ನೀನೇ ನನಗ್ ಮಾಡ್ಬೇಕು. ನೀನೀ ಮನೆಯ ಸೊಸೆ ಅಲ್ವಾ? ನನ್ಗೇನು ಮಾಡಕ್ ಬರಲ್ಲ ಅಲ್ವಾ? ಏನು ಮಾಡಕ್ ಬರಲ್ವಾ? ಅಯ್ಯೋ, ನನ್ನನ್ನೆಲ್ಲರೂ ಮೋಸ ಮಾಡ್ಬಿಟ್ರಪ್ಪ. 36 ಗುಣಗಳಿರುವ ಹುಡುಗಿ ಬೇಕನ್ಕೊಡ್ರೆ ಒಂದ್ ಗುಣನೂ ಇಲ್ಲ ಇವಳಿಗೆ. ಇವಳಗ್ ಟೀಯೇ ಮಾಡಕ್ ಬರಲ್ಲ ಅಂದ್ರೆ ಇನ್ನು ಅಡ್ಗೆ ಏನ್ ಮಾಡ್ತಾಳೆ ಇವಳು? ಟೀ ಮಾಡೋದ್ ಹೇಗಂತ ಇವಾಗ ಲತಾ ಹೇಳ್ಕೊಡ್ತಾಳೆ. ಸರಿ ಆಯ್ತೀಗ ಸಕ್ಕರೆ ಹಾಕು. ಸಕ್ಕರೆ ಹಾಕು ಅಂದಿದ ತಕ್ಷಣ ಬಾಟ್ಲ್ ಹಂಗೆ ಹಿಂಗೆ ತಿರ್ಗಿಸ್ಬಿಡ್ತಾಳೆ. ಅಯ್ಯೋ ದೇವ್ರೇ, ಸಕ್ಕರೆ ಹಾಕಂದ್ರೆ ಈ ತರ ಬಾಟ್ಲ್ನೇ ಒಳಗಡೆ ಹಾಕಂಗಿದಾಳಲ್ವಮ್ಮ ಇವಳು. ಅಯ್ಯೋ ಅಮ್ಮ ಸೊಸೆ, ನೀನೇನು ಕೆಲ್ಸ ಮಾಡ್ಬೇಡ, ಮೊದಲು ಹೋಗಿ ಆಚೆ ಏನಾದ್ರೂ ಕ್ಲೀನಿಂಗ್ ಕೆಲ್ಸ ಇದ್ರೆ ಮಾಡು. ಶ್ಯೂರ್ ಅತ್ತೆ. ಹಿಂಗೆ 3 ತಿಂಗಳು ಕಳೆದು ಹೋಗ್ಬಿಡುತ್ತೆ. ದಿನ ಅವಳೇ ಅಡ್ಗೆ ಮಾಡ್ತಿರ್ತಾಳೆ. ಮತ್ತೆ ಒಂದಿನ, ಅಯ್ಯಯ್ಯೋ ಲೇಟ್ ಆಗ್ಬಿಡ್ತಲ್ವಾ, ಹೋಗಿ ನಾನು ಕಿಚನಲ್ಲೇ ಅಡ್ಗೆ ಮಾಡ್ಬೇಕು ಹಂಗಂತಂದಿದ ತಕ್ಷಣ ನಿಹಾರಿಕಾ ಅತ್ತೆ ಕೈನ ಹಿಡ್ಕೊಂಡು ಹೇಳ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ. ಇದನ್ನೆಲ್ಲ ಯಾರ್ ಮಾಡಿದ್ದು? ಅಮ್ಮ, ಇದೆಲ್ಲ ನಿನ್ನ ಸೊಸೆ ಅವಳ ಕೈಯಿಂದ ಮಾಡಿದಾಳೆ. ಈಗ ನೀನ್ ಒಪ್ಕೊಂತೀಯಲ್ಲ, ಈಗ ನಿನ್ನ ಸೊಸೆ 36 ಗುಣಗಳ ಸೊಸೆ ಆಗಿದ್ದಾಳೆ. ಅದನ್ ಕೇಳಿಸ್ಕೊಂಡು ಪಾಪ ಲತಾ ತುಂಬಾನೇ ಸಂತೋಷ ಪಡ್ತಾಳೆ. ಆಮೇಲೆ ಅವಳು ಹೀಗಂತ ಹೇಳ್ತಾಳೆ, ಚೆನ್ನಾಗಿರಮ್ಮ ಸೊಸೆ. ಅತ್ತೆ, ನಿಮ್ಮ ಆಶೀರ್ವಾದನೇ ನಂಗ್ ದೊಡ್ಡದು. ನಿಮಗೆ ತುಂಬಾ ತುಂಬಾ ಧನ್ಯವಾದ. ನೀವ್ ನಿಮ್ಮ ಸೊಸೆಗೆ 36 ಗುಣಗಳನ್ನ ಹೇಳ್ಕೊಟ್ಟಿದ್ದೀರಾ. ಆಮೇಲೆ ಅವಳು ಮಾಡಿರುವ ಅಡಿಗೆಯನ್ನು ಆ ಮನೆಯವರೆಲ್ಲರೂ ತಿಂದು ತುಂಬಾನೇ ಸಂತೋಷ ಪಡ್ತಾರೆ. ಈಗ ನಿಹಾರಿಕಾ ಕೂಡ ಅದೇ 36 ಗುಣಗಳಿರುವ ಹುಡುಗಿ ಆಗ್ತಾಳೆ. ಮತ್ತೆ ಎಲ್ಲರೂ ಸಂತೋಷವಾಗಿ ಇಟ್ಕೋತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।